ಧಾರವಾಡದ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿ ಹಾಗೂ ಶ್ರೀ ಈಶ್ವರ ದೇವಸ್ಥಾನ ಗಾಂಧಿನಗರ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಈಶ್ವರ ದೇವಸ್ಥಾನದಿಂದ ಜಂಬೂ ಸವಾರಿಯು ಮೆರವಣಿಗೆ ಉದ್ಘಾಟನೆಯ ಕಾರ್ಯಕ್ರಮ ನಂತರ ಮೆರವಣಿಗೆಯು ಮಾರ್ಗವಾಗಿ ಗಾಂಧಿನಗರ ವಿದ್ಯಾಗಿರಿ ಟೋಲ್ ನಾಕ ಎನ್ಟಿಟಿಎಫ್ ಸಂಗಮ್ ಸರ್ಕಲ್ ಹನುಮಂತ ದೇವರ ಗುಡಿ ರಾಮದೇವರ ಗುಡಿ ಲೈನ್ ಬಜಾರ್ ತಿಕಾರೆ ರೋಡ್ ಹಳೆ ಬಸ್ ನಿಲ್ದಾಣ ಮಾರ್ಗವಾಗಿ ಕಲಾಭವನದಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ ರವರು ವಿವರವಾಗಿ ತಿಳಿಸಿದರು. ಈ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಇವತ್ತು ತಮ್ಮೆಲ್ಲರಿಗೂ ತಿಳಿಯಬಯಸಿದೆ ಅಂದ್ರೆ ಈಗಾಗಲೇ ಧಾರವಾಡ ದಸರಾ ಜಂಬೂ ಸವಾರಿಯ ಅನೇಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಸಾರ್ವಜನಿಕರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮಗಳು ಒಂದು ಕಡೆ ನಡೆದ್ರೆ ಇನ್ನೊಂದು ಕಡೆ ವಸ್ತು ಪ್ರದರ್ಶನ ಕಲಾಭವನದಲ್ಲಿ ನಡೆದಿದೆ. ಅದ್ರ ಜೊತೆಗೇನೆ ವಸ್ತು ಕಲೆಗಳ ಪ್ರದರ್ಶನಗಳನ್ನು ಸಹ ಕಡಪ ಮೈದಾನದಲ್ಲಿ ಮಾಡಲಾಗಿದೆ. ಮತ್ತು ಈಗ ದೇವಿಯ 11 ದಿನ 9 ದಿನದ ನವರಾತ್ರಿ ಉತ್ಸವವು ಸಹ ಗಾಂಧಿನಗರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈಗಾಗಲೇ ಅತ್ಯಂತ ಯಶಸ್ವಿಯಾಗಿ ಏರ್ಪಟ್ಟಿದ್ದು ಕೊನೆ ಹಂತವಾಗಿ ಜಂಬೂ ಸವಾರಿಯನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗುವುದು. ಇದು ಬರುವ 1ನೇ ತಾರೀಕು ಅಕ್ಟೋಬರ್ 1ರಂದು ಬುಧವಾರ ಅತ್ಯಂತ ವಿಜೃಂಭಣೆಯಿಂದ ಧಾರವಾಡ ನಗರದ ಪ್ರಮುಖ ಬೀದಿಗಳಲ್ಲಿ ಬಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆ ಮಾಡೋದ್ರ ಜೊತೆಗೆ ಅಲ್ಲಿಂದ ನಾವು ಅಂಬಾರಿ ಪೂಜೆ ಮಾಡೋದ್ರೊಂದಿಗೆ ಈಶ್ವರ ದೇವಸ್ಥಾನದಿಂದ ಸಾಮಾಜಿಕ ಕಾರ್ಯಕ್ರಮ ನಡೆಸಿ ಅಲ್ಲಿ ಕಲಾಭವನಕ್ಕೆ ಮುಕ್ತಾಯಗೊಳ್ಳಿದೆ. ಆದರೆ ಗಾಂಧಿನಗರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮೆರವಣಿಗೆ ನಮ್ಮ ಮಾಡರ್ನ್ ಟ್ಯಾಕ್ಸಿ ಮುಂದೆ ಹಾಸಿ ಹೊಸ ಯಲ್ಲಾಪುರದಿಂದ ಹಾಯ್ದು ಅಲ್ಲಿಂದ ನಮ್ಮ ಗಾಂಧಿ ಚೌಕದಿಂದ KCC ಬ್ಯಾಂಕು, KCC ಬ್ಯಾಂಕಿಂದ ಸುಭಾಷ್ ರೋಡ್ ಮುಖಾಂತರ ಹಾಯ್ದು ನಮ್ಮ ಕಡಪ ಮೈದಾನದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸ್ವಾಮೀಜಿಗಳು ಮತ್ತು ಹಿರಿಯ ಮುಖಂಡರು ಎಲ್ಲ ಆಗಮಿಸುತ್ತಿದ್ದಾರೆ. ಪೂಜೆ ನಮ್ಮ ಹುಬ್ಬಳ್ಳಿಯ 3000 ಮಠದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯತೆಯನ್ನು ಅವರು ಮತ್ತು ನಮ್ಮ ಕೋಡಿಮಠದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಅದರ ಜೊತೆಗೆ ಇನ್ನು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಾಗೂ ನಮ್ಮ ಜಗದ್ಗುರು ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗಮ ಅವರು ಆಗಮಿಸುತ್ತಾರೆ. ಅದ್ರ ಜೊತೆಗೆ ನಮ್ಮ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಮಠ ಕೊಪ್ಪಳ ಅವರು ಆಗಮಿಸುತ್ತಿದ್ದಾರೆ. ಜೊತೆಗೆ ನಮ್ಮ ಉಪ್ಪಿನಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು 3000 ಮಠ ಉಪ್ಪಿನಬೆಟಗೇರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ಇನ್ನೊಬ್ಬ ಸ್ವಾಮೀಜಿಯವರಾದ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸ ಯಲ್ಲಾಪುರ ಮಠ ಧಾರವಾಡ ಹುಣಗುಂದ ಮಠ ಧಾರವಾಡ ಅವರು ಸಹ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇಂದಿನ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಸಮಾರಂಭದ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಂಬೂ ಸವಾರಿಯ ಚಾಲನೆಯನ್ನ ಜಿಲ್ಲಾ ಮಂತ್ರಿಗಳು ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಚಾಲನೆ ನೀಡಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ಮತ್ತು ಮೇಯರ್ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ಮತ್ತು ಕೋನ್ ರೆಡ್ಡಿ ಅವರು ಹಾಗೂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಾ ಪ್ರಭು ಅವರು ಮೇಡಮ್ ಅವರು ಹಾಗೂ ಮಾಜಿ ಸಚಿವರಾದಂಥ KR ರೆಡ್ಡಿ ಅವರು ಮತ್ತು ದೀಪಕ್ ಶುಚಿ ಅವರು ಹೀಗೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮ 1ನೇ ತಾರೀಕಿಗೆ ಧಾರವಾಡದ ಜನತೆ ಬರ್ತಕ್ಕಂಥ
ದಸರಾ ಜಂಬೂ ಸವಾರಿಗೆ ಬರುವಂತ ರಸ್ತೆಯಲ್ಲಿ ಮಹಿಳೆಯರು ಅತ್ಯಂತ ವಿಜೃಂಭಣೆಯಿಂದ ರಂಗೋಲಿ ಹಾಕೋದ್ರ ಮುಖಾಂತರ ಆಗಲಿ, ಪೂಜೆ ಮಾಡೋದ್ರ ಮುಖಾಂತರ ಆಗಲಿ ಎಲ್ಲ ಕಡೆಗಳಲ್ಲೂ ನಡೀತೈತಿ. ಅದನ್ನ 1ನೇ ತಾರೀಕು ಮಧ್ಯಾಹ್ನ 2:30 ಗಂಟೆಗೆ ನಮ್ಮ ಗಾಂಧಿನಗರವನ್ನ ಬಿಟ್ಟು ಪ್ರಾರಂಭ 2-3 ಗಂಟೆಗೆ ಬಿಡುತ್ತದೆ. ಆಮೇಲೆ ಸಾಯಂಕಾಲ 6-7 ಗಂಟೆಗೆ ನಾವು ಕಲಾಭವನದಲ್ಲಿ ಮುಕ್ತಾಯಗೊಳಿಸ್ತೀವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದ ಜನತೆ, ಸುತ್ತಲಿನ ಜನತೆ, ಎಲ್ಲ ಸಮಾಜದ ಎಲ್ಲ ಜನತೆ, ಯುವಕರು ಮತ್ತು ಮಕ್ಕಳು ಈ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ನಮ್ಮ ದಸರಾ ಜಂಬೂ ಸವಾರಿ ಉತ್ಸವದ ಪರವಾಗಿ ಈ ಸ್ವಾಗತ ಎಲ್ಲರನ್ನೂ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ನಮ್ಮಲ್ಲಿ ಸುಮಾರು ಹೊರ ರಾಜ್ಯಗಳಿಂದ 10-12 ತಂಡಗಳು ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಹೊರ ಜಿಲ್ಲೆಗಳಿಂದ, ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 40 ತಂಡಗಳು, ಜಾಂಜು, ಡೊಳ್ಳು ಮತ್ತು ಕರಡಿ ಮಜಲು, ಹೀಗೆ ಆಮೇಲೆ ಹಳೆಯ ಕಾರುಗಳು ಮತ್ತು ರಥ, ಆನೆಗಳು, ಈ ರೀತಿಯಾಗಿ ಮುಂದೆ ಸೌಂಡ್ ಸಿಸ್ಟಮ್ ಎಲ್ಲ ರೀತಿಯಿಂದ ಒಂದು ಶಾಂತ ರೀತಿಯಿಂದ ಮೆರವಣಿಗೆಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಸಾರ್ವಜನಿಕರು ಸಹಕಾರ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೇಳ್ಕೊಳ್ತೇನೆ. ಮೆರವಣಿಗೆ ಉದ್ದಕ್ಕೂ ಜನ ಪ್ರತಿ ವರ್ಷ ಸುಮಾರು ಒಂದು 50ರಿಂದ 1 ಲಕ್ಷ ಜನ ನೋಡ್ತಾ ಇರ್ತಾರೆ, ಅಲ್ಲೆಲ್ಲೆಲ್ಲೆಲ್ಲೇ ಪಾಲ್ಗೊಳ್ತಾ ಇರ್ತಾರೆ. ಆದ್ರೆ ಒಂದೇ ಕಡೆ ಇರಲ್ಲ, ಸಾಲಿಡಿದು ಬರ್ತಕ್ಕಂತ ಒಂದು ಜಂಬೂ ಸವಾರಿಗೆ ಸ್ವಾಗತವನ್ನು ಮಾಡಿಕೊಂಡು ಜನ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದನೇ ಮಾಡ್ತಾ ಇದ್ದೇವೆ. ಯಾಕಂದ್ರ ದಸರಾ ಹಬ್ಬ, ಈ ಏನು ನವರಾತ್ರಿ ದೇವಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಬೇಕು, ನಮ್ಮ ನಗರಕ್ಕೆ ಒಳ್ಳೇದ್ ಮಾಡ್ಬೇಕು. ಮತ್ತು ಏನು 9 ದಿನಗಳ ನಮ್ಮ ಹಬ್ಬ ಇದೆ, ಈ ಹಬ್ಬ ಒಂದು ವಾತಾವರಣ, ಹಬ್ಬದ ವಾತಾವರಣ ಆಗ್ಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ಇವತ್ತು, ಯಾಕಂದ್ರೆ ಹಬ್ಬ ಅಂತಂದ್ರೆ ಸಾರ್ವಜನಿಕವಾಗಿ ಕೂಡಿದಾಗ ಹಬ್ಬಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಈ ದಸರಾಗೆ ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ವಾತಾವರಣ ಆಕೈತಿ. ಒಬ್ರಿಗೊಬ್ರು ನಾವು ಎಲ್ಲರೂ ಕೂಡ್ಕೊಂಡಂಗಾಗತ್ತೆ ಮತ್ತು ನಮ್ಮ ಸಂಸ್ಕೃತಿ ಕಲೆಯನ್ನೇ ಎತ್ತಿ ಹಿಡ್ದಂಗಾಗತ್ತೆ ಅಂತ ನಾನು